ಇಲ್ಲೇನೆ ಇನ್ಮೇಲಿಂದ ಅಡುಗೆ ಮಾಡ್ತೀವಿ. ಅಲ್ಲಿ ನಿಮ್ಮ ತಮ್ಮನ ಮನೆ ಬಾಗಿಲಿಗೆ ಕಾಲಿಕ್ಕಬೇಡ. ಅವನಾಗಿವಾನು ಬಂದು ಹಣ ಬರೋ ಅಂತ ಕಾಯೋವರೆಗೂ ಕಾಲಿಕ್ಕಿರ ನೋಡಿ ಹೇಳಿರ್ತೀನಿ. ಯಾಪ ಅಂತ ನಮ್ಮ ಅಯ್ಯಪ್ಪ ಸುಮ್ಮನೆ ಇರ್ತಾನೆ, ಉಸಿರು ಬಿಡಲ್ಲ ಮೂಗುರಿ ಅಂತಾನು. ಅಯ್ಯೋ ಅದ್ಯಾಕೆ ಹಂಗಾಡ್ತೀಯ? ಏನಾಯ್ತು? ಯಾಕೆ ಹಿಂಗಾಡ್ತಾ ಇದೀಯಾ? ಬಾವಾ ಇವಾಗ ಅವನು ಹೆಂಗೆ ಮಾತಾಡ್ತಾ ಇದ್ದಾನೆ ಗೊತ್ತಾ? ಎಂಟಿ ಮಾತು ಕೇಳಿ ಅಡುಗೆ ಮಾಡಬೇಡ ನೀನು ಅಂತ ಹೇಳಿ ಎಂಟಿಗೆ ಹೇಳ್ಕೊಡ್ತಾ ಇದ್ದಾನೆ. ಎಂಟಿ ಮಾತು ಕೇಳ್ಕೊಂಡು ಹೆಂಗೆ ಮಾತಾಡ್ತಾ ಇದ್ದಾನೆ. ನೀವು ನಮ್ಮ ಮನೆಗೆ ಬರಬೇಡ್ರಿ, ಕಾಲಿಕ್ಬೇಡ್ರಿ, ನಡಿ ರೇಸಿಕೆ ಅಂತ ಹೇಳ್ತಾನೆ. ಎಲ್ಲನ ನಮ್ಮ ಬಟ್ಟೆಗಳು ಎಲ್ಲನ ಇಲ್ಲೆಲ್ಲ ಇಲ್ಲಿದ್ದಾವೆ ಅಂತ ಹೇಳಿ ಬಟ್ಟೆಗಳೆಲ್ಲ ತಗೊಂಬಂದಿರೋವೆಲ್ಲ ಅಲ್ಲಿ ಇಕ್ಕಿದ್ವಾ ಅವ್ರ ಮನೆಯಾಗೆ, ಅವನ್ನೆಲ್ಲ ತೆಗೆದು ಹೊರಕ್ಕೆ ಇಕ್ಕಿ ಇಂಥವೇನಕ್ಕೆ ಮಾಡಬೇಕು ಬಾವ ಅವನು? ನೀವು ಅವನ್ನ ಓದಿಸಿರೋದಕ್ಕೆ ತಾನೇ ಅವ್ನು ಇವತ್ತು ಕೆಲಸ ತಗೊಂಡು 4 ಕಾಸು ದುಡ್ದು ಮನೆ ಕಟ್ಟಿರೋದು. ನೀವು ಓದಿಸ್ಲಿಲ್ಲ ಅಂದರೆ ಅವನು ನಿಮ್ಮಂಗೇನೆ ಏನು ಕಾರಣ ಕೆಲಸಕ್ಕೆ ಹೋಗ್ಬೇಕಾಗಿತ್ತು. ಇವಾಗ ಬ್ಯಾಂಕ್ನ ಕುಕ್ಕೊಂಡು ಆರಾಮಾಗಿ ಕಂಪ್ಯೂಟರ್ ಮುಂದೆ ಲಕ್ಷಗಟ್ಟಲೆ ಮ್ಯಾನೇಜರ್ ಆಗಿ ಸಂಬಳ ತಗೊಂತಾ ಇದ್ದಾನಲ್ಲ, ಅದಕ್ಕೆ ಕಾರಣ ಯಾರು? ಏನು ಬಾವ, ನಮ್ಮ ಮನೆಯವ್ರಂತೂ ಮಾತಾಡೋದೇ ಇಲ್ಲ. ಮಾತಾಡಲ್ಲಪ್ಪ. ಇಲ್ಲೋಡು, ನಿಮ್ಮಂತೆ ಹೆಂಗಸ್ರಂತೆ ಹೋದ್ರೆ ಗಂಡಸ್ರು ಯಾರು ಉದ್ಧಾರ ಆಗೋಕ್ಕಾಗಲ್ಲ. ಹೆಂಗಸ್ರು ಯಾವಾಗಲೂ ಇದ್ದಾವೇನೆ. ಸುಮ್ಮನಿರ್ರಿ, ಯಾಕೆ ಸುಮ್ಮನೆ ಇಲ್ಲೋಡು. ನನ್ನ ತಮ್ಮ ಯಾವತ್ತಂಗೆ ಮಾಡಲ್ಲ. ಅವ್ನು 2 ಎಕರೆ ಹೊಲ ತಂಡು ಅಪ್ಪನ ಹೆಸರು ಮಾಡ್ಸಾನೆ. 2 ಎಕರೆ ಹೊಲ ತಂಡು ಅವನ ಹೆಸರು ಮಾಡಿ ಶಮನು ಯಾವಾಗ 2 ಎಕರೆ ಹೊಲ ತಗೊಂಡು ಇವಾಗ ಮಾಡಿಸಿದ್ನ ಆವಾಗಲೇ ಗೊತ್ತಾಯ್ತು ನಮ್ಗೆ ನನ್ನ ತಮ್ಮ ಎಂತಾನು ಅಂತ ಹೇಳಿ. 2 ಎಕರೆ ಹೊಲದ್ದೇ ಹೇಳ್ತೀರಾ ನೀವು? ಅಲ್ಲ ಮನೆದು ಮನೆದು ಹೆಂಗೆ ಮಾಡ್ಕೋಬೇಕು? ಮತ್ತೆ ಅವ್ನು ಅಪ್ಪ ಕಟ್ಕೊಬಿಟ್ರೆ ಎಲ್ಲರಿಗೂ ಕಟ್ಟಿಸ್ಕೊಡ್ಬೇಕಪ್ಪ. ಕೆಲಸದಾಗ ಇದ್ದಾನೆ, ಕಟ್ಟಿಸ್ಕೊಡ್ಬೇಕು. ಯಾರು ಕಟ್ಟಿಸ್ಕೊಡಲ್ಲ. ಅವ್ನು ಓದವನೇ, ಕೆಲಸ ತಗೊಂಡವನಿ ಅಷ್ಟೇನೆ. ನಾವೇನು ಮಾಡೋಕ್ಕಾಗುತ್ತಮ್ಮ? ನಾವು ಒಟ್ಟು ಕೇಳಿವಿ, ಕೊಡಪ್ಪ ಮನೇನ ಅಂತ ಹೇಳಿ ನೀನು ಕಟ್ಟಿಸ್ಕೊಂಬಂತಿಲ್ಲ ನಾನು ಅಂತ ಕೇಳಿವಿ, ಕೊಡಲ್ಲ ಅಂತ ಅಂದ. ಇನ್ನೇನು ಮಾಡೋಣ? ಸುಮ್ಮನೆ ಅದನ್ನ ತಗಿ ನೋಡಂತಾಡಿ ಇನ್ನು ಹೆಂಗೆ ಮಾಡ್ತಾರೆ, ಆಮೇಲೆ ನೋಡ್ಕೊಂಡು ಮಾತಾಡೋಕ್ಕಾಗುತ್ತೆ. ಈಗಲೇ ಯಾಕೆ ಸುಮ್ಮನೆ ಅವಸರ ಬಿಡೋದು? ನಮ್ಮಯ್ಯಪ್ಪಂತೂ ಕಣಮ್ಮ ತಾಯಿ ಏನೇನು ಕೇಳಲ್ಲ ಕಣಮ್ಮನು. ಯಾಕೆ ಮನು, ಏನಾಯ್ತಮ್ಮ? ಯಾಕೆ ಹಿಂಗೆ ಪರದಾಡ್ತಾ ಇದ್ದೀರಿ ರತ್ನ? ಮನು ಯಾಕಮ್ಮ? ಯಾಕಿಲ್ಲ ಕಣ್ಚಿಕಮ್ಮ, ಇವರು ಯಾಕೋ ಸುಮ್ಮನೆ ಹಿಂಗೆ ಪರದಾಡ್ಕೊಂಡ್ ಬಂದವ್ರಿ. ಅಲ್ಲಿ ಸಂಜೆ ಮನೆಯಾಗೆ ಸಂಜೆ ಹೆಂಡ್ತಿ ತಗೋ ಯಾಕೆ ಹಿಂಗೆ ಪರದಾಡ್ಕೊಂಡ್ ಬಂದವ್ರಿ. ಅಲ್ಲ ಕಣತೆ, ನಮ್ಮನೇನೆ ಮನೆ ಕಾಲಿಕ್ಬೇಡ್ರಿ ನೀವು. ಅವಳು 2ನೇ ಮದುವೆ ಆಗಿ ಬಂದಿರೋಳು. ಅವಳಿಂತ ಹಿಂಗೆ ಮಾಡೋದಕ್ಕೆ ಮತ್ತೆ ಅಲ್ಲೂ ಕಾಪುರ ಮಾಡೋಕ್ಕಾಗ್ದಲೇ ಅಲ್ಲೇ ಗಂಡಂಗೆ ಡೈವರ್ಸ್ ಕೊಟ್ಟು ತವ್ರ ಮನೆಗಿದ್ದು ಅವನು ಇವಳು ಇಚ್ಕಾಗಿನ ಅವನೊಬ್ಬ ಓದ. ಇವಾಗ ಇಲ್ಲಿ ಬಂದು ಇಲ್ಲಿ ನಮಗೆಲ್ಲ ಅನ್ನಿಸ್ತಾ ಇದ್ದಾಳೆ. ಇಂಥವಳು ಯಾಕನ ಮದುವೆ ಮಾಡ್ಕೊಂಡ್ರೆ ಏನೋ. ನಾನು ನೋಡ್ತಾ ಇದ್ದೀನಿ ನಿಮ್ಮ ಅತ್ತೆ ಹಂಗೆ ಅವಳನ್ನ ತಲೆ ಮೇಲೆ ಕಿಕ್ಕೊಂಡವಳಿ. ಹೇಳು. ಅವನೊಬ್ಬೊಬ್ಬೊಬ್ಬೊಬ್ಬ ಏನು ಕೆಲಸ ತಗೊಂಡಿರೋದಕ್ಕೆ ನನ್ನ ಸಮನೆ ಇಲ್ಲ ಅಂತಾನೆ, ನನ್ನ ಸಮನೆ ಮನೆ ಕಟ್ಟಿಲ್ಲ ಅಂತಾನೆ. ಅಯ್ಯೋ ನಮ್ಮ ಹುಡುಗರ್ನೇ ಅಂತಾನಮ್ಮ. ಹೆಂಗೆ ಅಂತ ನನಗೆ ಅಯ್ಯೋ ನಮ್ಮ ಹುಡುಗರಿಗೂ ಒಂದು ಕಾಲು ಬರುತ್ತೆ, ನಮ್ಮ ಹುಡುಗರು ಕೊಡ್ತಾವೆ. ಏನು ಮನೆಯಲ್ಲ ಏನಾನ ಮಾಡಬೇಕು ಅಂತ ಹೇಳ್ತಾನೆ. ಭಾಳ ಇದ್ದಾನೆ ಬಿಡು ಅವನು. ಸಂಜೆ ನಿಮ್ಮೆಲ್ಲರಂಗಲ್ಲ ಪಾಪ. ನಾನು ಭಾಳ ಇದ್ದಾನೆ. ನಿಮ್ಮ ತಾಗಿ ಕೆಡಕಿಲ್ಲ ಅಂತ ಭಾಳ ಕೆಡ್ಕೈತೆ ಬಿಡು. ದೇವತೆ. ಅಯ್ಯೋ ನಮ್ಮತ್ತೆ ಅಂತೂ ತಲೆ ಮೇಲೆ ಕಿಕ್ಕಣೈತೆ. ಅಯ್ಯೋ ನೀನು ಇನ್ನನ ಯೋಟ ವಾಸಿ. ನಿನ್ನಂತಳ ಮನೆಗನ ಸಿಕ್ಕಿದ್ರೆ ನಾವು ನೆಮ್ಮದಿ ಇರ್ತಿದ್ವಿ ಅಮ್ಮಂಗಾಗುತ್ತೆ. ಇವಳ ಮತ್ತೆ ಇರೋ ಅಂತಾರ್ಗಷ್ಟೇ. ಅವರು ಸಣ್ಣ ಮಗ ಸಣ್ಣ ಸೊಸೆ ಒಂದು ಸ್ವಲ್ಪ ಚೆನ್ನಾಗಿದ್ರಲ್ಲ, ಸಣ್ಣ ಮಗ ಒಂದಿಟ್ಟು ಕೆಲಸದಾಗಿದ್ದಾನಲ್ಲ, ಏನಂಗೆ ಯಾವಾಗಲೂ ನಮ್ಮ ಸಂಜಯ್. ಅಯ್ಯೋ ಸಂಜಯೇ, ಅದು ಬೇರೆ ಅವನಿಗೆ ಗಂಡು ಹುಡುಗ ಆಗಿರೋದಕ್ಕೂ. ನಮ್ಮ ಸಂಜಯ್ಗೆ ಗಂಡು ಹುಡುಗ ಆಗಿರೋದು, ಇನ್ಯಾರಿಗೂ ಆಗಿಲ್ಲ. ಇದ್ದರಿಗೆಲ್ಲ ಹೆಣ್ಣು ಹುಡುಗರು. ಅದು ಗಂಡಾಗಿರೋದಕ್ಕೆ ಹಂಗೇನೆ ತಲೆ ಮೇಲೆ ಮೆರೆಸ್ತಾ ಇದ್ದಾಳೆ ನಮ್ಮ ಅತ್ತೆ. ಹೇಳು. ಗಂಡು ಹುಡುಗರು ಇಕ್ಕದ ಅಲ್ಲೇ ಐತಿ ನೀನು. ಅವಳು ಹಂಗೆ ಆಡ್ತಾಳೆ. ಹಂಗೆ ಹೇಳು ನಿಮ್ಮ ಅತ್ತೆ. ಅವಳನ್ನಂತೂ ಯಪ್ಪ 2 ದುಡ್ಡು ನಣ್ಣ ಬೋಲು ಇದ್ರಾಗ ಇದ್ದಾಳೆ ಹೇಳಮ್ಮ. ನಮ್ಮ ನನ್ನ ತಮ್ಮಳನ್ನೇ ಸೇನಲ್ಲ ನಿಮ್ಮ ಅತ್ತೆ ಅಂತಾಳು. ಅಲ್ಲ ಚಿಕ್ಕಮ್ಮ, ಅವ್ನು ಇವತ್ತು ತಗೊಂಡಿರೋದ್ರಾಗ ನಾವು ಕೇಳೋ ಅಂಥದ್ದೇನಿಲ್ಲ. ಅವ್ನು ಯಾಕಂದರೆ ಇವಾಗ ಅವನು ದುಡ್ದಿದ್ದಾನೆ, ತಗೊಂಡಿದ್ದಾನೆ. ಇವಾಗ ಅವನು ಕೆಲಸ ಸಿಕ್ಕೈತೆ ಅಂದರೆ ಅವನಿಗೂ ಕೆಲಸ ಮಾಡಿದ್ರೆ ತಾನೇ ಅವನಿಗೂ ಸಂಬಳ ಕೊಡೋದು. ಕೆಲಸ ಮಾಡ್ದಲ್ಲ ಯಾರು ಸಂಬಳ ಕೊಡ್ತಾರೆ ಹೇಳೋ ಚಿಕ್ಕಮ್ಮ? ಯಾರು ಕೊಡಲ್ಲ. ಅವ್ನು ಕೆಲಸಕ್ಕೆ ಹೋಗ್ತಾನೆ, ಅವ್ನಿಗೆ ಎಷ್ಟು ಟೆನ್ಷನ್ನು. ನಾವು ಹೆಂಗೆ ಕೇಳೋಕ್ಕಾಗುತ್ತೆ? ಇವ್ರು ಕೇಳ್ರಿ ಅಂತ ನಮಗೆ ಹಿಂಸೆ ಮಾಡ್ತಾರೆ. ಪಾಪ ಕೇಳಬೇಕು. ನೀವು ಅವಾಗ ಓದಿಸಿದ್ರೆ ಅವನೇನು ಅಣ್ಣ ತಮ್ಮಗಳ ಭಾಗ ಏನು ತಮ್ಮ ಅಂಥದ್ದೇನಿಲ್ಲ. ನೀವು ಓದಿಸಿರೋದಕ್ಕೆ ತಾನೇ ಅವತ್ತಂತ ಕಷ್ಟಗೆ ಓದಿಸಿದ್ದೀರ ಕೂಲಿ ಮಾಡಿ ನೀವು. ಅವತ್ತೆಷ್ಟು ಕಷ್ಟ ಹೇಳು ಓದಿಸೋದು. ಅವತ್ತಿನ ದಿನ ಉಂಬಾಕಿರಲಿಲ್ಲ, ಬಡ್ತಾನ ಅಂತ ಕಾಲದಾಗ ಓದಿಸಿದ್ದೀರ. ಇವತ್ತು ನೋಡ್ಕೋಬೇಕಪ್ಪ ಅವನು. ಯಾರು ಇದಕ್ಕೆ ನೋಡ್ಕೊಂತಾನೆ ಹೇಳು? ನೋಡ್ಕೋಬೇಕು. ನೀವು ಸರಿಯಾಗಿ ಕೇಳ್ತಾರೆ, ಸುಮ್ಮನಿರು. ಪಾಪ ಕೇಳಬೇಕು. ಅದೇ 2 ಎಕರೆ ಹೊಲ ತಗೊಂಡಿದ್ನಲ್ಲ, ಹೊಲ ಇರಲಿಲ್ಲ. 2 ಎಕರೆ ಹೊಲ ತಗೊಂಡ್ರೆ ಅದೇ ನಮಗೆ ಅದನ್ನೇನು ಕೊಡ್ತಾನೆ, ಅದ್ರಾಗೆ ಒಂದಿಷ್ಟು ಕೊಡ್ತೀನಿ ಕಣ ಅಂತ ಹೇಳವನಪ್ಪ. ಅದ್ರಾಗೆ ಎಲ್ಲರೂ ಒಂದಿಷ್ಟು ಮಾಡ್ಕೋಬೋದು ಅಂತ ಹೇಳವ್ನಿ. ಅದು ಏನಾಗುತ್ತೆ ಏನೋ ನೋಡ್ಬೇಕದಿಲ್ಲ. ಅದ್ರಾಗೆ ತಗೊಳ್ರಿ ಅಂತ ಹೇಳವ್ನಿ. ಅಲ್ಲೇನೇನೋ ಒಂದು ಮಾಡ್ಬೇಕು ಅಷ್ಟೇ ಕಣ್ಚಿಕಮ್ಮ. ನೋಡ್ಬೇಕು ಹೊಸದಿಕ್ಕಂತೂ ನಿಮ್ಗೇನು ಅನ್ಯಾಯ ಮಾಡಲ್ಲ ಕಣ ಅಂತ ಹೇಳವ್ನಿ ಅವನು. ಏನೋ ಮಾಡ್ಕೊಡ್ತೀನಿ, ನಿಮ್ಗೇನೋ ಅನುಕೂಲ ಮಾಡ್ಕೊಡ್ತೀನಿ ಎಂಬುದ್ರಾಗೆ ಇದ್ದಾನೆ. ಏನು ಮಾಡಿಲ್ಲ. ಅದೇ ತೋಟ ಒಂದು ಇವಾಗ ಬೆಳೆಸಿರೋದು 2 ಎಕರೆ ತೋಟ ಬೆಳೆಸವನಿ. ಅದ್ರಾಗ 5 ಜನನೂ ಭಾಗ ಮಾಡ್ಕೊಂಬೋದು. 5 ಜನನೂ ತೋಟ ಕೊಟ್ಬಿಟ್ರೆ ಇಷ್ಟು ಲಕ್ಷ ಅಂತ ಬಂದರೆ 10 ಲಕ್ಷ ಬಂದುಬಿಟ್ರೆ ಅದ್ರಾಗ ಹಂಚ್ಕೊಂಬೋದು ಒಟ್ಟಿಗೆ ಕೊಟ್ಟು ಅಂತ ಹೇಳಿ ಹೇಳ್ತಾ ಇದ್ದಾನಪ್ಪ.
ಇವಾಗ ಹೆಂಗೆ ಕೇಳಬೇಕು ಏನು ಮಾತಾಡ್ಬೇಕು ಅಂಬದು ಗೊತ್ತಾಗಲ್ಲ ನಮ್ಗಂತೂ. ನಡಿಯಲ್ಲ ಅಲ್ಲಿ ಒಂದಿಟ್ಟು ಸೋರು ತಂದಿಟ್ಟು ಮಾಳಿಗೆ ಎತ್ತಿ ಕ್ಲೀನ್ ಮಾಡೋಣ ನಡೀಲಿ. ಬಾ ಹೋಗೋಣ, ಹುಲ್ಲೆ ಐತೆನ ಕಿತ್ತಾಕನ. ಬಾರತೆ ಬಾ ಕುಕ್ಕ ಬಾ. ನೋಡು ಹೆಂಗೆ ನಮ್ಮ ಮನೆ ಬರಬೇಡ ಅಂತ ಅಂದ್ಬಿಟ್ಲ ಅವಳು. ಬಾ ಇದ್ದಾಳೆ, ಅಡುಗೆ ಮಾಡೇ ಇಲ್ಲ. ನಾವಿಬ್ರು ನಿಮ್ಮ ಮಗಳು ಸಿಕ್ಕಿತ್ತ ಅಲ್ಲಿ ಕುಕ್ಕೊಂಡಿದ್ದೀವಿ ಮಾತಾಡ್ತಾನೆ. ಅದಕ್ಕೆ ಬಿಡು ಇನ್ನೇನು ಮಾಡ್ತಾಳಲ್ಲ ಅಂತೇಳಿ ನಾವು ಸುಮ್ಮನೆ ಆಗಿದ್ದೀವಿ. ಮಾತಾಡ್ತಾನೆ ಹೋಗಿ ಉಂಬಾನಂತ ಹೊಟ್ಟೆ ದಿಕ್ಕೆ ಉಂಬಕ್ಕೆ ಹೋಗ್ತೀವಿ, ಅಡುಗೆನೇ ಮಾಡಿಲ್ಲ. ಅಬ್ಬೋ ಭಾರಿ ಇದ್ದಾಳೆ ಅವಳು. ಬಿಡು ಏನು ಮನೆ ಐತಲ್ಲ ಇಲ್ಲೇನೆ ನೀವು ಅಡುಗೆ ಮಾಡಿರಿ. ಏನು ಇವಾಗೇನು ಉಂಬಕ್ಕೇನು ಅವ್ರ ಮನೆ ಬಾಕ್ಲಕ್ಕೇನು ನೀವೇನು ಸುತ್ತಾಡ್ಕೊಂಡು ಹೋಗೋ ಅಂಥದ್ದೇನಿಲ್ಲ. ನೀವು ಇಬ್ಬರಲ್ಲಿ ಇಲ್ಲಿ ಅಡುಗೆ ಮಾಡ್ಕೊಂಡು ಉಣ್ರಿ ಅಷ್ಟೇ. ಏನು ಮಾಡೋಕ್ಕಾಗುತ್ತೆ? ಅವಳ ಮನೆ ಬಾಕ್ಲಕ್ಕೆ ಇನ್ನು ಯಾಕೆ ಹೋಗುತ್ತೆ? ಅವಳು ಹೊಸ ಮನೆ ಕಟ್ಟವಳೆ, ಅವಳೆಲ್ಲ ಸಂಪಾಳಿಸೋಳೆ ಅಂತ ಅವಳ ಮನೆ ಬಾಕ್ಲಕ್ಕೆ ಹೋಗೋಕ್ಕಾಗುತ್ತೆ? ನಾವ್ಯಾತಕ್ಕೆ ಹೋದೆವು ತೆಗಿ ಥೂ. ಇನ್ನು ಅವ್ರ ಮನೆ ಬಾಕ್ಲಕ್ಕೆ ಕಾಲು ಇಕ್ತೀವಿ ನಾವು. ಅವಳ ಮನೆ ಬಾಕ್ಲಕ್ಕೆ ಅವ್ರ ಗಂಡನ ಗೌರ್ಮೆಂಟ್ ಕೆಲಸ ಅಂತ ಹೇಳಿ ಅವ್ರ ಮನೆ ಬಾಕ್ಲಕ್ಕೆ ಕಾಲಿಕ್ಕಾಗುತ್ತೆ? ನಾನು ರತ್ನಕ್ಕ ಇನ್ಮೇಲಿಂದ ಇಲ್ಲೇ ಮಾಡ್ಕೊಂಡು ಅಳ್ಕಣ್ಣಿದ್ರಿಗೆ ಇಬ್ಬರಳು ಚೆನ್ನಾಗಿರ್ತೀವಿ ನೋಡು. ಇಬ್ಬರಳು ಚೆನ್ನಾಗಿ ಇಟ್ಕೊಂಡು ನಾವು ಇಬ್ಬರಳು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ. ಏನೋ ತಿಳ್ಕೊಬಿಟ್ಟಾಳು ಅವಳು. ಇವಳು ಏನು ಮಾಡೋಕ್ಕಾಗಲ್ಲ, ಇವಳು ಮನೆ ಕೈಲಿ ಅನ್ಕೊಬಿಟ್ಟವಳಿ. ಬತ್ತಾರೆ ಏನಂದ್ರು ನಮ್ಮ ಮನೆ ಬಾಕ್ಲಕ್ಕೆ ಸುತ್ತಾರ್ಕೊಂಡು ನನ್ನ ಗಂಡ ಗೌರ್ಮೆಂಟ್ ಕೆಲಸದಾಗಿರೋದಕ್ಕೆ ಬತ್ತಾರೆ ಅನ್ಕೊಂಡವಳೆ. ಇವಳಿ ಸೇರಿ ಆಗ್ಬಿಡ್ತು. ಅವ್ವ ಅಂತಮ್ಮಳು ಗುದ್ದಾಡ್ಯಾರೆ ಅಂತ ನಾಳೆ ಬಂದ್ಬಿಡ್ತಿಯಲ್ಲಿ ಏನೋ ಒಂದು ಹೇಳ್ಕೊಡಕ್ಕೆ. ಅಯ್ಯೋ ಯಾಕ ನಾನು ಏನು ಹೇಳ್ಕೊಟ್ಟೆ? ಇಲ್ಲಪ್ಪ ನಾನು ಏನು ಹೇಳ್ಕೊಟ್ಟಿಲ್ಲ. ಅಯ್ಯೋ ಚೆನ್ನಾಗಿರಮ್ಮ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಿದ್ದೆ. ಯಾಕೆ ಗುದ್ದಾಡ್ತೀರಾ ಅಂತ ಹೇಳ್ತಿದ್ದೆ ಕಣೆ. ಯಾಕ ನಾನು ಇನ್ನೇನು ಹೇಳ್ಕೊಡ್ತಿರ್ಲಿಲ್ಲಮ್ಮ. ಕೇಳಿ ನಾನು ಏನಾನ ಹೇಳಿದ್ನೇನ? ಸುಮ್ಮನಿರೇ ದೇವಮ್ಮ, ಆವಾಗಿಂದನು ನಾನು ನಿನ್ಕೊಂಡು ಕೇಳಿಸ್ಕೊಂತಾ ಇದ್ದೀನಿ. ನೀವು ಅನ್ರಿ ನೋಡು ಹಂಗೆ ನಿಮ್ಮ ಅತ್ತ ಅವ್ರನ್ನ ತಲೆ ಬೇಕಿಕ್ಕೊಂಡವಳಿ ಅಂತ ಮಾತಾಡ್ತೀನಿ. ಸುಮ್ಮನಿರೇ ನಿನ್ನ. ನಾನು ಯಾರಿಗೆ ಹೆಂಗೆ ಹೇಳ್ಬೇಕು ಹಂಗೆ ಹೇಳ್ತೀನಿ. ನಾನು ಎಲ್ಲರನ್ನೂ ಒಂದೇ ಥರ ನೋಡ್ತೀನಿ. ಎಲ್ಲ ನನ್ನ ಸೊಸೆರು ಮಕ್ಕಳು ಒಂದೇ ಥರ ಕಾಣೋದು. ಹೇಳಮ್ಮ ಒಂದೇ ಥರ ಅಂತ ಕಾಮ್ತೀಯ. ನಮ್ಮನ್ನೇ ನೀನು ಎಂದು ಸೊಸೆರು ಅಂತ ಹೇಳಿ ಎಂದು ನೀನು ನೋಡ್ಕೊಂಡಿಲ್ಲ ಏನಿಲ್ಲ. ಸುಮ್ಮನೆ ಯಾಕೆ ಸುಮ್ಮನೆ ಮಾತಾಡ್ತೀಯ? ಇವತ್ತು ನಾವಿದ್ದರೆ ಮಾತ್ರ ನಿಮಗೆ ಪ್ರತಿಯೊಂದನ್ನು ಮುಂದಕ್ಕೆ ಮಾಡಿಕ್ಬೇಕು. ಕಾಪಿ ಸಮೇತ ಮುಂದಕ್ಕೆ ಕೊಡ್ಬೇಕಾಗಿತ್ತು, ಅಟ್ಟೆಲ್ಲ ತೊಳಿಬೇಕಾಗಿತ್ತು. ಇವತ್ತು ಅವಳಿಗಾಗದಕ್ಕೆ ಎಲ್ಲ ಮುಂದಕ್ಕೆ ಮಾಡಿಕ್ತೀಯ. ಹಂಗೆ ಹುಡುಗರು ಎರಡೂ ಕೈ ಬಿಡಲ್ಲ ಅಂತ ಹೇಳಿ ನಾನು ಮಾಡಿಕ್ಕದು. ನಾನೇನೇನು ಒಬ್ರಿಗೊಂದು ಅವಳಿಗೂ ಎಲ್ಲ ಒಟ್ಟು ಮಾಡ್ಕೊಂತಾಳೆ. ನೀ ಇಂಥವು ಹೇಳ್ಕೊಡ್ಬಾರ್ದು ಕಣಿ. ಯಾಕೆ ನಮ್ಮ ಮನೆದ ನೀನು ಕೆಟ್ಟೋಗ್ಲಿ ಅಂತಲೇ ಕಾಯ್ತಿರ್ತೀಯ ಕಣಿ. ನೀನು ಇಂಥ ಮಾಡಬೇಡ ನೀನು. ನಾನು ಇರೋದು ಹೇಳಿದ್ನಮ್ಮ, ಏನು ಅವ್ನು ಗೌರ್ಮೆಂಟ್ ಕೆಲಸದಾಗ ಇದ್ದಾನೆ ಅಂತ ಹೇಳಿ ಅವನ್ನೇ ಒಬ್ಬನ್ನೇ ಮೆರೆಸ್ತಾ ಇದ್ರಿ ನೀವು. ಅದಕ್ಕೆ ನೀವಿಬ್ಬರು ಸೆನಕ್ಕಿರಮ್ಮ ಮಾಡ್ಕೊಂಡು ಉಂಡ್ರಮ್ಮ ಅಂತ ಹೇಳಿವಿ. ನೀನು ಅವಳ ಮನೆ ಬಾಕ್ಲಿಗೆ ಹೋಗಮ್ಮ, ನೀನು ಸುತ್ತಾರ್ಕೊಂಡು ಅಂತ ಹೇಳೋಕ್ಕಾಗುತ್ತೆ? ಏನೋ ಅವಳು ವಾಪಸ್ ಕಳಿಸಿರ್ಬೋದು. ನೀವು ಇನ್ನೇನು ಮಾಡ್ಕೊಂಡು ಉಂಡ್ರಿ ಇಬ್ಬರಾಳು, ಮನೆ ಐತೆ ಎಲ್ಲ ಮನೆಯಾಗೆಲ್ಲ ಸಾಮಾನು ಐತೆ ಅಂತ ಹೇಳಿದ್ವಮ್ಮ. ನಾವಿನ್ನೇನು ನೀನು ಹಂಗೆ ಮತ್ತೆ ಏನು ಯಾಕೆ ಹೇಳ್ಕೊಡ್ತಾರೋ ಏನೋ ಅಂತೀಯ. ಸುಮ್ಮನೆ ಯಾಕೆ ಮಾತಾಡೋದು ಬೇಡ. ನಮ್ಮ ಪಡಿಗೆ ನಾವು ಮಾಡ್ಕೊಂಡು ಉಣ್ಕೊಂಡು ನಾವು ಸೆನಕ್ಕಿರಂತ ಸುಮ್ಕಿರು. ಯಾಕೆ ಮಾತಾಡೋದು? ಸುಮ್ಮನೆ ಮಾತಾಡಿದ್ರಿಂದ ಏನು ಸುಖಿಲ್ಲ. ಅಂತೀನಿ ನಾನೇ ನಮ್ದಲ್ಲೇ ಬಿಡಲ್ಲ ಸುಮ್ಕಿರು. ನಾನು ಒಂದೇ ಕೈ ಬಿಡೋದು ನಮ್ಮ ಅತ್ತೇನ. ನಮ್ಮನ್ನಾದ್ರೆ ಹಂಗೆ ಹೆಂಗಿದು ಮಾಡುತ್ತೆ. ಅವ್ರಿಗಾದ್ರೆ ಒಂದು ನಮ್ಗಾದ್ರೆ ಒಂದು, ಒಬ್ರಿಗೊಂದು ಮಾಡ್ತಾಳೆ ನಮ್ಮ ಅತ್ತೆ. ಮುಷ್ಟ್ ನೀವು ವಾರದಾಗ ಕೊಟ್ಟು ನೋಡು. ಹಂಗೆ ಈ ಕಡೆಗೆ ಬಿಟ್ಟರೆ ಈ ಕಡೆಗೆ ಊದ್ಕೆ ಬಿಡ್ಬೇಕು. ನಮ್ಮ ಸುದ್ದಿಗೆ ನಾನು ಬಂದುಬಿಟ್ರೆ ರೌಡಿ ಸರಿಯಾಗಿ ಮಾತಾಡೋದು ಕಲ್ಕ. ಇರ್ರಿ ಮಾಡ್ಕೊಂಡು ತಿಂದ್ರೆ ಬೇಕಿದ್ರೆ. ಇಷ್ಟು ದಿನ ಒಂದು ಉಪ್ಪು ರತ್ನಿ ಇಷ್ಟು ದಿವಸ ಆಗೈತೆ ನೀನೆಂದನ ಒಂದು ಉಪ್ಪು ಹುಳಿ ತಂದಿದ್ದೀಯೇನೆ ನೀನು? ಏನು ತಂದಿಲ್ದಲೆ ಗನ್ವ ಎಲ್ಲ ಮಾಡಿಕ್ಕವಳೆ ಅವಳು. ಏನಂತ ತರ್ರಿ ಅಂತ ಹೇಳಿಲ್ಲ, ಪ್ರತಿಯೊಂದು ತಂದಿಕ್ಕ್ಯಾರ ಅಂತರ ಮನೆ ತಿಂದು ಮನೆಗೆ ಜಂತ ಎಣಿಸ್ಕೊತೀರಲ್ಲ ನೀವು. ಇವಳು ಮಾತು ಕೇಳ್ರಿ, ಇವಳು ನಮ್ಮ ಮನೆ ಆಗ್ಲಿಸ್ಬೇಕಂತಲೇ ಇದ್ದಾಳೆ. ಇವಳು ಮಾತು ಕೇಳಿ ಹಿಂಗೆ ಹೋಗ್ತಿರ್ತಾಗ ನೀವು. ಅಯ್ಯೋ ಇವಳು ಸುಮಾರದಲ್ಲ ಹೇಳು. ನಾನು ಕುಟವಾಗ ಹಂಗೆ ಅಯ್ಯಪ್ಪ ನಿಮ್ಮ ಅತ್ತೆ ನಾನು ಕೊಟ್ಟು ಹಿಂಗೆ ಜಾಗಕ್ಕೆ ಬರೋಳು. ಒಂದೇ ಮನೆಯಾಗ ಇನ್ನೂ ಬೇರೆ ಹೋಗಿರಲಿಲ್ಲ, ಹಿಂಗೆ ಬರೋಳು ಹಂಗೇನು. ನಾವೇನವ್ರ ಕೆಲಸ ಐತೆ ಅವ್ರು ಚೆನ್ನಾಗಿದ್ದಾರೆ ಅಂತ ಹೇಳಿ ಅವ್ರ ಮನೆ ಬಾಕ್ಲಕ್ಕೆ ಸುತ್ತಾರ್ಕೊಂಡು ಹೋಗಲ್ಲ. ನಾವು ರತ್ನಕ್ಕ ಎಲ್ಲ ಚೆನ್ನಾಗೆ ಇಲ್ಲೇ ಮಾಡ್ಕೊಂಡು ಉಣ್ತೀವಿ. ನಾವು ಚೆನ್ನಾಗಿದ್ರೆ ಅವಳೇನು ಮಾಡ್ತಾಳೆ? ನಾವು ಚೆನ್ನಾಗಿರ್ಬೇಕು. ನಾವೆಲ್ಲನ ಅಣ್ಣ ತಮ್ಮಳು ಯಾರೂ ಹೋಗ್ದಂಗಾದ್ರೆ ಅವಳೆಲ್ಲ ಹೇಳಿದ ಮಾತು ಕೇಳ್ತಾಳೆ ಅವಳೆಲ್ಲ. ಅಣ್ಣ ತಮ್ಮಳೆಲ್ಲನ ಹೋಗಲ್ಲ ಅವಳ ಮನೆ ಬಾಕ್ಲಿಗೆ ನಿಪ್ಪಟ್ಟು. ನೋಡ್ತಾ ಇರ್ರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.